ನಿಸರ್ಗ, ಇದು ವಿಶ್ವವಾಣಿ ಪ್ರಾಪರ್ಟಿ. ಇವತ್ತು ನಾವು ಮನೆ ಆಯ್ಕೆ ಮಾಡುವಾಗ 70% ಜನರು ಗಾಬರಿ ಆಗುವ, ದಾರಿ ತಪ್ಪುವ, ಕೇಳಿದ್ರೆ ಅಯ್ಯೋ ಸೌತ್ ಫೇಸಿಂಗ್ ಬೇಡಪ್ಪ ಅಂತ ದೂರ ಓಡುವ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತಾಡೋಣ. ಸೌತ್ ಫೇಸಿಂಗ್ ಮನೆ ಲಕ್ಕಿನಾ ಅನ್ಲಕ್ಕಿನಾ? ಜನರು ಯಾಕೆ ಸೌತ್ ಫೇಸಿಂಗ್ ಮನೆಗೆ ಭಯ ಪಡ್ತಾರೆ? ವಾಸ್ತುಶಾಸ್ತ್ರ ಏನ್ ಹೇಳುತ್ತೆ? ವೈಜ್ಞಾನಿಕ ಸತ್ಯ ಏನು? ಹಾಗೂ ಇಂತಹ ಮನೆ ತೆಗೆದುಕೊಳ್ಳೋಕೆ ಯಾವ ಲೇಔಟ್ ಬೆಸ್ಟ್? ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಸೌತ್ ಫೇಸಿಂಗ್ ಬಗ್ಗೆ ಇರುವ ಭ್ರಮೆ, ಭಯಗಳು ಎಲ್ಲವೂ ಕ್ಲಿಯರ್ ಆಗಿಬಿಡುತ್ತೆ. ಮೊದಲಿಗೆ ಸೌತ್ ಫೇಸಿಂಗ್ ಮನೆ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯ ದ್ವಾರವು ದಕ್ಷಿಣ ದಿಕ್ಕಿಗೆ ಇದ್ರೆ ಅಂತಹ ಮನೆಗಳನ್ನ ಸೌತ್ ಫೇಸಿಂಗ್ ಹೌಸ್ ಎಂದು ಗುರುತಿಸಲಾಗುತ್ತೆ. ಅಂದ್ರೆ ಮನೆಯಿಂದ ಹೊರಗೆ ಬಂದ್ರೆ ನಿಮ್ಮ ಮುಖ ದಕ್ಷಿಣದ ಕಡೆ ಇರುತ್ತೆ. ಈ ಬಗ್ಗೆ ಜನರಲ್ಲಿರುವ ದೊಡ್ಡ ಭ್ರಮೆಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಸೌತ್ ಫೇಸಿಂಗ್ ಅಂದರೆ ಮನೆಗೆ ಕಷ್ಟ ಬರುತ್ತೆ, ಇದೇ ಶನಿದೇವರ ದಿಕ್ಕು, ಅದೃಷ್ಟ ಕೆಡುತ್ತೆ, ಮಾರ್ಕೆಟ್ ಮೌಲ್ಯ ಕಡಿಮೆ, ರೀಸೇಲ್ ಆಗೋದಿಲ್ಲ, ದಕ್ಷಿಣ ದಿಕ್ಕು ಅಂದರೆ ನೆಗೆಟಿವಿಟಿ. ಇವುಗಳಲ್ಲಿ 80% ಊಹಾಪೋಹಗಳು, 20% ವಾಸ್ತು ಬಗ್ಗೆ ತಪ್ಪು ಕಲ್ಪನೆಗಳು ಇದೆ. ಆದರೆ ವಾಸ್ತವದಲ್ಲಿ ಸತ್ಯಾಂಶ ಬೇರೆಯೇ ಇದೆ. ಮುಂದೆ ಅದನ್ನು ಮತ್ತಷ್ಟು ವಿವರವಾಗಿ ಹೇಳ್ತೀನಿ. ಸೌತ್ ಫೇಸಿಂಗ್ ಹೌಸ್ ಸತ್ಯ ಮತ್ತು ಮಿಥ್ಯ ಏನೇನು ಗೊತ್ತಾ? ವಾಸ್ತುಶಾಸ್ತ್ರದಲ್ಲಿ ದಕ್ಷಿಣ ದಿಕ್ಕನ್ನ ಅಗ್ನಿ ಮತ್ತು ಶಕ್ತಿ ಇರುವ ದಿಕ್ಕು ಅಂತಾರೆ. ಇದು ನೆಗೆಟಿವ್ ಡೈರೆಕ್ಷನ್ ಖಂಡಿತ ಅಲ್ಲ, ಇದು ಅತ್ಯಂತ ಪವರ್ಫುಲ್ ಡೈರೆಕ್ಷನ್. ದಕ್ಷಿಣ ದಿಕ್ಕಿನಿಂದ ತುಂಬಾ ಹೀಟ್ ಬರುತ್ತೆ ಅಂತಾರೆ. ಆದರೆ ಅದೇ ಹೀಟ್ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತದೆ, ಗೋಡೆಗಳನ್ನ ಒಣಗಿಸುತ್ತದೆ, ಗಾಳಿಯ ಪ್ರವಾಹದ ಹೊಂದಾಣಿಕೆ ಮಾಡುತ್ತೆ. ಇವು ವೈಜ್ಞಾನಿಕವಾದ ಧನಾತ್ಮಕ ಸಂಗತಿಗಳು. ಸೌತ್ ಡೈರೆಕ್ಷನ್ ವೈಜ್ಞಾನಿಕವಾಗಿ ಖಂಡಿತ ಕೆಟ್ಟದಲ್ಲ. ಅಂದಹಾಗೆ ವರ್ಸ್ಟ್ ಆಗುವುದು ಯಾವಾಗ ಗೊತ್ತಾ? ಸೌತ್ ಫೇಸಿಂಗ್ ಬಾಗಿಲು ಇಡಲು ಸೂಕ್ತವಲ್ಲ, ಅಡುಗೆ ಮನೆಗೂ ಇದು ಸೂಕ್ತ ದಿಕ್ಕಲ್ಲ. ಇಲ್ಲಿ ಮಾಸ್ಟರ್ ಬೆಡ್ ರೂಮ್ ಇರಬಾರ್ದು, ಶೌಚಾಲಯಗಳನ್ನ ಇಡುವುದು ಕೂಡ ಸರಿಯಲ್ಲ. ಈ ತಪ್ಪುಗಳು ಮನೆಗೆ ಸಮಸ್ಯೆಗಳನ್ನ ಮಾಡುತ್ತೆ. ಇನ್ನು ಯಾವುದೇ ದಿಕ್ಕು ಸಮಸ್ಯೆಗಳನ್ನ ತರೋದಿಲ್ಲ. ಯಾವುದನ್ನು ಯಾವ ದಿಕ್ಕಿನಲ್ಲಿ ಇರಿಸಲಾಗಿದೆ ಎಂಬುದಷ್ಟೇ ಸಮಸ್ಯೆಗೆ ಕಾರಣವಾಗುತ್ತೆ. ಈಗ ಸೌತ್ ಫೇಸಿಂಗ್ ಮನೆಯ ಲಾಭಗಳೇನು ನೋಡೋಣ ಬನ್ನಿ. ಉತ್ತಮ ಗಾಳಿ ಮತ್ತು ಬೆಳಕು ಲಭ್ಯವಾಗುತ್ತೆ. ದಕ್ಷಿಣ ದಿಕ್ಕಿನಲ್ಲಿರುವ ಬಿಸಿ ಮನೆಯ ತೇವಾಂಶವನ್ನ ಕಡಿಮೆ ಮಾಡುತ್ತೆ, ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತೆ. ಇನ್ನು ಸೋಲಾರ್ ಶಕ್ತಿಯ ಸದ್ಬಳಕೆ ಮಾಡಬಹುದು. ಮನೆಯಲ್ಲಿ ಸೋಲಾರ್ ಪ್ಯಾನೆಲ್ ಇದ್ರೆ ಅದರ ಸಂಪೂರ್ಣ ಲಾಭ ಸಿಗುತ್ತೆ. ಈ ದಿಕ್ಕಿನಲ್ಲಿ ಆಸ್ತಿ ಉತ್ತಮ ದರದಲ್ಲಿ ಲಭ್ಯವಾಗುತ್ತೆ. ದಕ್ಷಿಣ ದಿಕ್ಕಿನ ಮನೆಗಳಿಗೆ ಮಾರ್ಕೆಟ್ ಮೌಲ್ಯ ಸ್ವಲ್ಪ ಕಡಿಮೆ, ಹೀಗಾಗಿ ಉತ್ತಮ ಬೆಲೆಗೆ ಖರೀದಿ ಮಾಡಲು ಸಾಧ್ಯವಾಗುತ್ತೆ. ಈಸ್ಟ್ ಮತ್ತು ನಾರ್ತ್ ಫೇಸಿಂಗ್ ಪ್ರಾಪರ್ಟಿಗಳಿಗಿಂತಲೂ ಕಡಿಮೆ ಬೆಲೆಗೆ ಲಭ್ಯವಾಗುತ್ತೆ. ವಾಸ್ತು ಯೋಜನೆ ಸರಿಯಾಗಿದ್ರೆ ಉತ್ತಮ ಲಾಭ ಖಚಿತ. ಸೌತ್ ಪ್ಲಸ್ ಸೌತ್ ಈಸ್ಟ್ ಅಗ್ನಿಯನ್ನ ಪ್ರತಿನಿಧಿಸುತ್ತೆ. ವ್ಯವಹಾರ, ನಾಯಕತ್ವ ಮತ್ತು ಆಡಳಿತವನ್ನ ಇದು ಸೂಚಿಸುತ್ತೆ. ಸರಿಯಾದ ವಾಸ್ತು ಪ್ಲಾನ್ ಇದರ ಲಾಭಗಳನ್ನ ತಂದುಕೊಡುತ್ತೆ. ರೀಸೇಲ್ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಿಲ್ಲ. ಪ್ರಾಪರ್ಟಿಯ ರೀಸೇಲ್ ಮೌಲ್ಯವು ಕೇವಲ ದಿಕ್ಕನ್ನ ಮಾತ್ರ ಅನುಸರಿಸಲ್ಲ. ಪ್ರಾಪರ್ಟಿ ಲೊಕೇಶನ್ ಅತ್ಯುತ್ತಮವಾಗಿದ್ರೆ ಸಹಜವಾಗಿಯೇ ಬೇಡಿಕೆ ಇರುತ್ತೆ. ಅಂದಹಾಗೆ ಸೌತ್ ಫೇಸಿಂಗ್ ಮನೆ ಲೇಔಟ್ ಕೆಟ್ಟದಾಗಿದ್ರೆ ಮಾತ್ರ ಸಮಸ್ಯೆ ಎದುರಾಗುತ್ತೆ. ಯಾವೆಲ್ಲ ಸಮಸ್ಯೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ಮೊದಲಿಗೆ ಮನೆಯ ಮುಖ್ಯ ದ್ವಾರ. ದಕ್ಷಿಣಕ್ಕೆ ಬಾಗಿಲು 4ನೇ ಅಥವಾ 5ನೇ ಪಾದದಲ್ಲಿರಬೇಕು. 1ನೇ ಪಾದದಲ್ಲಿ ಇಟ್ಟರೆ ದೋಷ ಆಗಬಹುದು. 2ನೇದಾಗಿ ಅಡುಗೆ ಮನೆಯ ದಿಕ್ಕು. ಸೌತ್ ಫೇಸಿಂಗ್ ಹೋಮ್ನಲ್ಲಿ ಅಡುಗೆ ಮನೆಯನ್ನ ಈಶಾನ್ಯ ಅಥವಾ ನೈಋತ್ಯದ ದಿಕ್ಕಿನಲ್ಲಿ ಇಟ್ಟರೆ ಸಮಸ್ಯೆ ಎದುರಾಗುವುದು ಖಂಡಿತ. ಹೀಗಾಗಿ ಆಗ್ನೇಯ ದಿಕ್ಕಿಗೆ ಅಡುಗೆ ಮನೆ ಬರುವಂತೆ ನೋಡಿಕೊಳ್ಳುವುದು ಬಹಳ ಸೂಕ್ತ. ಇನ್ನು 3ನೇದಾಗಿ ಮೆಟ್ಟಿಲುಗಳ ಸ್ಥಾನ. ಸೌತ್ ಫೇಸಿಂಗ್ ಮನೆಯಲ್ಲಿನ ಮೆಟ್ಟಿಲುಗಳನ್ನು ಸೌತ್ ಈಸ್ಟ್ ಅಥವಾ ಸೌತ್ ವೆಸ್ಟ್ನಲ್ಲಿ ಇಟ್ಟರೆ ಉತ್ತಮ. ನಾರ್ತ್ ಈಸ್ಟ್ನಲ್ಲಿ ಮೆಟ್ಟಿಲು ಬಂದರೆ ದೋಷ. 4ನೇದಾಗಿ ಮಾಸ್ಟರ್ ಬೆಡ್ರೂಮ್. ಸೌತ್ ಫೇಸಿಂಗ್ ಮನೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಅನ್ನ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಸಮಸ್ಯೆ ಖಂಡಿತ. ಇದು ಹಣಕಾಸಿನ ಸಮಸ್ಯೆಯನ್ನ ತಂದೊಡ್ಡುತ್ತದೆ. ಈಗ ಸೌತ್ ಫೇಸಿಂಗ್ ಮನೆಯ ಲೇಔಟ್ ಹೇಗಿರಬೇಕು ನೋಡೋಣ ಬನ್ನಿ. ಮುಖ್ಯ ದ್ವಾರಕ್ಕೆ ಸೌತ್ ಈಸ್ಟ್ ಬೆಸ್ಟ್. ಅಡುಗೆ ಮನೆಗೆ ಸೌತ್ ವೆಸ್ಟ್ ಅಥವಾ ನಾರ್ತ್ ವೆಸ್ಟ್ ಉತ್ತಮ. ಮಾಸ್ಟರ್ ಬೆಡ್ರೂಮ್ಗೆ ಸೌತ್ ವೆಸ್ಟ್ ಆಯ್ಕೆ ಮಾಡಬೇಕು. ಮಕ್ಕಳ ರೂಮ್ ಅನ್ನ ವೆಸ್ಟ್ ಅಥವಾ ಸೌತ್ಗೆ ಇಡಬಹುದು. ದೇವರ ಮನೆಯನ್ನ ನಾರ್ತ್ ಈಸ್ಟ್ ಭಾಗದಲ್ಲಿ ಸ್ಥಾಪಿಸಬಹುದು. ಲಿವಿಂಗ್ ರೂಮ್ ಅನ್ನ ಪೂರ್ವಕ್ಕೆ ಅಥವಾ ಈಶಾನ್ಯಕ್ಕೆ ಇಡಬೇಕು. ಶೌಚಾಲಯಗಳನ್ನ ಪಶ್ಚಿಮ, ವಾಯುವ್ಯ ಮತ್ತು ದಕ್ಷಿಣದಲ್ಲಿ ನಿರ್ಮಿಸಬೇಕು. ಮೆಟ್ಟಿಲುಗಳನ್ನ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ನಿರ್ಮಿಸಬೇಕು. ಓಪನ್ ಸ್ಪೇಸ್ ಅನ್ನ ಉತ್ತರ ಅಥವಾ ಪೂರ್ವಕ್ಕೆ ನೀಡುವುದು. ಈ ವಿನ್ಯಾಸದಲ್ಲಿ ಮನೆ ಕಟ್ಟಿಸಿದ್ರೆ ವಾಸ್ತು ಪ್ರಕಾರ ಸೌತ್ ಫೇಸಿಂಗ್ ಮನೆ ಶಕ್ತಿ, ಸಮತೋಲನ, ನೆಮ್ಮದಿ ಮತ್ತು ಆರ್ಥಿಕ ಸ್ಥಿರತೆ ಬರುತ್ತೆ. ಸೌತ್ ಫೇಸಿಂಗ್ ಮನೆ ಈಗಾಗಲೇ ಖರೀದಿಸಿದ್ರೆ ಈ ಸರಳ ವಾಸ್ತು ಪರಿಹಾರಗಳನ್ನ ಮಾಡಬಹುದು. ಹಾಗಾದ್ರೆ ಬಾಗಿಲಿನ ದಿಕ್ಕು ತಪ್ಪಾಗಿದ್ರೆ ಏನ್ ಮಾಡಬೇಕು? ಕಾಪರ್ ಅಥವಾ ಬ್ರಾಸ್ ಸ್ಟ್ರಿಪ್ ಬಳಸಿ ಪರಿಹಾರ ಪಡಿಬಹುದು. ಅಡುಗೆ ಮನೆಯ ಸ್ಥಾನ ತಪ್ಪಾಗಿದ್ರೆ ಅಗ್ನಿಯಂತ್ರ, ಕಾಪರ್ ಸನ್ ಪ್ಲೇಟ್, ಗ್ಯಾಸ್ ಪ್ಲಾಟ್ಫಾರ್ಮ್ ಸರಿಪಡಿಸಿಕೊಳ್ಳಬಹುದು. ಬೆಡ್ರೂಮ್ ಸ್ಥಾನ ತಪ್ಪಾಗಿದ್ರೆ ಮಲಗುವ ದಿಕ್ಕನ್ನ ಬದಲಾಯಿಸಿಕೊಳ್ಳಬಹುದು. ಅಂದ್ರೆ ತಲೆಭಾಗ ದಕ್ಷಿಣಕ್ಕೆ ಅಥವಾ ಪೂರ್ವಕ್ಕೆ ಬರುವಂತೆ ಮಲಗಬೇಕು.
ನಾರ್ತ್ ಈಸ್ಟ್ನಲ್ಲಿ ಟಾಯ್ಲೆಟ್ ಇದ್ರೆ ಸಾಲ್ಟ್ ಬೌಲ್, ವೆಂಟಿಲೇಷನ್ ಮತ್ತು ಮಿರರ್ ಕರೆಕ್ಷನ್ ಮೂಲಕ ಪರಿಹಾರ ಸಿಗುತ್ತೆ. ಇಂತಹ ಸಣ್ಣ ಪರಿಹಾರಗಳು ದೊಡ್ಡ ಬದಲಾವಣೆ ತಂದುಕೊಡುತ್ತೆ. ಒಟ್ಟಾರೆ ಸೌತ್ ಫೇಸಿಂಗ್ ಹೌಸ್ ಅಂದ್ರೆ ಕೆಟ್ಟದ್ದು ಅಂತ ಖಂಡಿತ ಅಲ್ಲ. ಲೇಔಟ್ ತಪ್ಪಾದ್ರೆ ಮಾತ್ರ ಸಮಸ್ಯೆ ಎದುರಾಗುತ್ತೆ. ಲೇಔಟ್ ಸರಿಯಾಗಿದ್ರೆ ಪವರ್ಫುಲ್ ಮನೆಯಾಗುತ್ತೆ. ಇನ್ನು ದಿಕ್ಕುಗಳ ಬಗ್ಗೆ ನಿರ್ಲಕ್ಷ್ಯ ಬೇಡ. ಲೇಔಟ್, ರೋಡ್ ಲೆವೆಲ್, ಸ್ಟ್ರಕ್ಚರ್ ಇವೇ 3 ಮುಖ್ಯ ಆಯಾಮಗಳು. ಇದನ್ನು ಗಮನದಲ್ಲಿಟ್ಟು ಮನೆ ಕಟ್ಟಿದ್ರೆ ಉತ್ತಮ. ನಿಮಗೆ ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕನ್ನಡದ ರಿಯಲ್ ಎಸ್ಟೇಟ್ ಮಾಹಿತಿ ಪಡೆಯಲು ವಿಶ್ವವಾಣಿ ಪ್ರಾಪರ್ಟಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.